ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಸಂಜೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಲಾಗ್ ಮಾಡಿ ತುಂಬ ದಿನ ಆಯಿತು. ಇವತ್ತು ನಾನು ಲಾಗ್ನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದು 4 days ಬ್ಯಾಕ್ದು, ಆದರೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಸುಮಾರು ಥರ ಕಾಳನ್ನ ಎಲ್ಲನೂ ಕ್ಲೀನಾಗಿ ಸೋಸಿ ನೆನೆಸಿಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ಇವತ್ತು ವಡೆ ಮಾಡೋದಕ್ಕೆ. ನೀವು ಅನ್ಕೋಬೋದು ಸುಮಾರು ಥರ ಕಾಳನ್ನ ಏನಕ್ಕೆ ಅವರು ನೆನೆಸಿಟ್ಟಿದ್ದಾರೆ ಅಂತ. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಇವತ್ತು ನಮ್ಮ ಮನೆಗೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಬರ್ತಾ ಇದ್ದಾರೆ. ಸೊ ಅವರಿಗೋಸ್ಕರ ನಾನಿವತ್ತು ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇನ್ನೂ ಏನಾದರೂ ವೆರೈಟಿ ಪ್ರಿಪೇರ್ ಮಾಡ್ಬೋದಿತ್ತು ಅಡುಗೆನ, ಆದರೆ ಅವರಿಗೆ ವೆರೈಟಿ ಅಡುಗೆ ಅಂದರೆ ಇಷ್ಟ ಇಲ್ಲ. ಹಾಗಾಗಿ ಅವ್ರು ಏನು ಇಷ್ಟಪಡ್ತಾರೆ ಅದನ್ನೇ ಮಾಡಬೇಕು. ಸೊ ಹಾಗಾಗಿ ಇವಾಗ ಮೊದಲು ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ನೀವು ಈ ವಿಡಿಯೋನ ಫುಲ್ ವಾಚ್ ಮಾಡ್ತಾಯಿದ್ರೆ ನಮ್ಮ ಮನೆಗೆ ಯಾರು ಬಂದರು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತು ನಾನು ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಹೇಳಿದೆ, ವಡೆ ಪಾಯಸ, ಅನ್ನ ಸಾಂಬಾರು ಮಾಡ್ತೀನಿ ಇವತ್ತು ಅಡುಗೆಗೆ. ವಡೆಗೆ ನಾನಿವತ್ತು ತಗ್ನಿಕಾಳು ಮತ್ತು ಹೆಸರು ಕಾಳು, ಉದ್ದಿನಬೇಳೆ 3 ಕಾಳನ್ನ ಮಿಕ್ಸ್ ಮಾಡಿಕೊಂಡು ಡಿಫ್ರೆಂಟಾಗಿ ಡಿಫ್ರೆಂಟ್ ಸ್ಟೈಲಲ್ಲಿ ಡಿಫ್ರೆಂಟ್ ಟೇಸ್ಟಲ್ಲಿ ನಾನು ವಡೆನ ಮಾಡ್ತಾಯಿದ್ದೀನಿ. ಸೊ ಮೊದಲು ನಾನು ವಡೆ ಕಾಳು ನೆನೆಸೋತ್ತಿಗೆ ಅನ್ನ ಸಾಂಬಾರೆಲ್ಲ ಮಾಡಿಟ್ಬಿಟ್ರೆ ಲಾಸ್ಟಲ್ಲಿ ವಡೆ ಮಾಡ್ಬೋದು. ಹಾಗಾಗಿ ನಾನು ಫಸ್ಟು ಅಡುಗೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನಾನು ಆ್ಯಕ್ಚುಲಿ ಇವತ್ತು ಸಾಂಬಾರಿಗೆ ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಆವಾಗಲೂ ನಾವು ಅವರೆಕಾಳು ಸಾಂಬಾರನ್ನ ಒಂದೇ ರೀತಿ ಮಾಡ್ಕೊಂಡು ಹೋದರೆ ಅದು ಒಂದೇ ಟೇಸ್ಟ್ ಅಂದಾಗ ಅಯ್ಯೋ ಅವರೆಕಾಳು ಸಾಂಬಾರಾ ಅಂತ ಅಂತೀವಿ, ಅಂದರೆ ಹಸಿ ಅವರೆಕಾಯಿ ಸಾಂಬಾರು. ಆದರೆ ಇವತ್ತು ಸ್ವಲ್ಪ ಟೇಸ್ಟಾಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ನಾಲ್ಗೆ ಅನ್ನೋದು ಏನಾದರೂ ವೆರೈಟಿ ಟೇಸ್ಟ್ ಕೇಳುತ್ತೆ. ಮಾಡುವಂಥ ಅಡುಗೆಲೇ ಸ್ವಲ್ಪ ರುಚಿನ ನಾವು ಬೇರೆ ಮಾಡಿದ್ರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಮಾಡ್ತಾಯಿದ್ದೀನಿ. ನಾವು ಆ್ಯಕ್ಚುಲಿ ಅಡುಗೆ ಮಾಡಬೇಕಾದ್ರೆ ಅವರೆಕಾಯಿ ಸಾಂಬಾರು ಮಾಡಬೇಕಾದ್ರೆ ಟೊಮೆಟೊ, ಈರುಳ್ಳಿ ಎಲ್ಲನೂ ಕೂಡ ಫ್ರೈಗೆ ಹಾಕ್ಬಿಟ್ಟು ಆಮೇಲೆ ಅವರೆಕಾಯಿನ ಹುರಿದ್ಬಿಟ್ಟು ಸಾಂಬಾರು ಪೌಡರ್ನ ಹಾಕಿ ಮಾಡ್ತೀವಿ. ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಮೊದಲು ನಾನು ರುಬ್ಕೊಳ್ಳೋದಕ್ಕೆ ಈರುಳ್ಳಿ, ಟೊಮೊಟೊ, ಒಂದೇ 1 ಸ್ಪೂನು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆ ಸಾಂಬಾರು ಪೌಡರು ಇನ್ನೇನು ಕೂಡ ಹಾಕಿಲ್ಲ. ಮತ್ತು ನೆಕ್ಸ್ಟ್ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದು ಕಾದಿದ ತಕ್ಷಣವೇ, ಬಿಸಿಯಾಗಿದ್ದ ತಕ್ಷಣವೇ ಒಂದು ಚಿಟಿಕೆಯಷ್ಟು ಹಿಂಗು, 1/4 ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನಷ್ಟು ಜೀರಿಗೆ ಅಷ್ಟನ್ನು ಹಾಕ್ಕೊಳ್ಳಿ. ಒಂದೇ ಒಂದು ಒಣಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಸೊ ಇವಾಗ ನಾನೆಲ್ಲನೂ ಇಟ್ಕೋತಾ ಇದ್ದೀನಿ. ವಡೆಗೂ ಕೂಡ ಸೈಡಲ್ಲಿ ಮೆಣಸು ಎಲ್ಲನೂ ಇಟ್ಕೋತಾ ಇದ್ದೀನಿ. ಯಾಕಂದರೆ ಒಂದ್ಸರಿ ಎಲ್ಲ ತೆಗ್ದು ಇಟ್ಕೊಬಿಟ್ರೆ ಬೇಗ ಬೇಗ ಅಡುಗೆ ಎಲ್ಲ ಪ್ರಿಪೇರ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಎಲ್ಲ ಚಿಟಪಟ ಅಂದ ತಕ್ಷಣವೇ ನಾನು ಆಲ್ರೆಡಿ ಈರುಳ್ಳಿನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕೋತಾ ಇದ್ದೀನಿ. ಒಂದು 4-5 ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಅದು ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಚಿಟಪಟ ಅಂದ ತಕ್ಷಣವೇ ನಾನು ಇವಾಗ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಮತ್ತು 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಒಂದು ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ತೊಳೆದು, ಆ ಆಲೂಗೆಡ್ಡೆನ ಹಾಕ್ಕೊಂಡೆ. ಅದು ಫ್ರೈ ಆಗಿದ ತಕ್ಷಣವೇ ಅವರೆಕಾಯಿನ ನಾನು ತೊಳೆದು ನೀರೊಳಗಡೆ ಹಾಕಿಟ್ಕೊಂಡಿದ್ದೆ. ಯಾಕಂದರೆ ಫ್ರೆಶ್ ಆಗಿರುತ್ತೆ. ಹಾಗಾಗಿ ನಾನು ಅವರೆಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಹೆಂಗೆ ಅಂದರೆ ಅದು ಕಾಳು ಎಣ್ಣೆಲಿ ಫ್ರೈ ಮಾಡ್ತಾ ಇರಬೇಕಾದ್ರೆ ದಪ್ಪ ಬರಬೇಕದು. ಎಣ್ಣೆ ಕುಡ್ಕೊಂಡು, ಅಂದರೆ ಎಣ್ಣೆ ಸ್ವಲ್ಪ ಹಾಕಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಇನ್ನೂ ಫ್ಲೇವರ್ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಅರಿಶಿನ ಪೌಡರ್ನ ಹಾಕ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ, ಫ್ಲೇವರು ಸಖತ್ತಾಗಿರುತ್ತೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ನೀವು ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಬದನೆಕಾಯಿನೂ ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ನಾವು ಸಾಂಬಾರು ಲಿಡ್ ಕ್ಲೋಸ್ ಮಾಡ್ತೀವಲ್ಲ ಆಗ ಕಟ್ ಮಾಡಿ ಹಾಕ್ಕೊಂಡ್ರೆ ಸಾಕು. ಸೊ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು ನಾನು ಇದಕ್ಕೆ ರುಬ್ಕೊಂಡಿರುವಂತಹ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೋಬೇಕು. ನನಗೆ ಅಡುಗೆ ಮಾಡಬೇಕಾದ್ರೆ ಒಂದು ಹ್ಯಾಬಿಟ್ಸ್ ಇದೆ. ಏನಪ್ಪ ಅಂದರೆ ಸ್ವಲ್ಪ ಎಣ್ಣೆ ಹಾರ್ಬಿಟ್ರು ಬಟ್ಟೆಲಿ ಆಗಾಗ ಒರೆಸ್ಕೋತಾ ಇದ್ದರೆ ಸ್ಟವ್ ಕ್ಲೀನಾಗಿ ಕಾಣಿಸ್ಬೇಕು. ಅಡುಗೆ ಮಾಡಬೇಕು ಅಂದರೆ ಸ್ವಲ್ಪ ಗಲೀಜಾಗಿ ಕಾಣಿಸಿದ್ರು ಕೂಡ ನೋಡೋದಕ್ಕೆ ಒಂಥರ ಅನಿಸುತ್ತಲ್ವ. ಸೊ ಹಾಗಾಗಿ ನಾನು ಅಲ್ಲಲ್ಲೇ ಬಟ್ಟೆಲ್ಲಿ ಒರೆಸ್ಕೋತಾ ಇರ್ತೀನಿ. ಮತ್ತು ನಾನು ಹುಣಸೆ ಹುಳಿನ ಇಟ್ಕೊಂಡಿದ್ದೆ, ಅಂದರೆ ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೆ. ನೀವು ನೋಡ್ತಾ ಇರ್ಬೋದು, ಮಸಾಲೆ ಹಾಕೋದಕ್ಕಿಂತ ಮುಂಚಿತವಾಗಿ ನಾನು ಹುಣಸೆ ಹುಳಿ ನೆನೆಸಿಟ್ಕೊಂಡಿದ್ನಲ್ಲ, ಅದನ್ನು ಅರ್ಧ ನಿಂಬೆಹಣ್ಣಷ್ಟು ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡೆ. ಚೆನ್ನಾಗಿ ಕುದೀತೈತೆ. ಒಂದು ಸೆಪ್ರೇಟ್ ಫ್ಲೇವರೇ ಬರುತ್ತೆ ಅಂತಲೇ ಹೇಳ್ಬೋದು. ಆ ರೀತಿ ಮಾಡಿದ್ರೆ ಡಿಫ್ರೆಂಟ್ ಸ್ಟೈಲಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಸೊ ಇವಾಗ ನಾನು ಬದನೆಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ಇನ್ನೂ ಕೂಡ ನಾನು ಈರುಳ್ಳಿ, ಟೊಮೊಟೊ, ಬೇಳೆ ಸಾಂಬಾರು ಎಲ್ಲ ಮಿಕ್ಸ್ ಮಾಡಿದಂತಹ ಮಸಾಲೆನ ಇದರೊಳಗಡೆ ಹಾಕ್ಕೊಂಡಿಲ್ಲ. ಅದು ಮಸಾಲೆ ಅಂತಲೇ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಯಾವ ಮಸಾಲೆನೂ ಕೂಡ ಮಿಕ್ಸ್ ಮಾಡ್ಕೊಂಡಿಲ್ಲ ರುಬ್ಬೋದಕ್ಕೆ. ಜಸ್ಟ್ 1 ಸ್ಪೂನ್ ಕಾಯಿ, 2 ಈರುಳ್ಳಿ, 1 ಟೊಮೊಟೊ,
ಮತ್ತು ಸಾಂಬಾರಿಗೆ ತಕ್ಕಂತೆ ಬೇಳೆ ಸಾಂಬಾರು ಪೌಡರು, ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬದನೆಕಾಯಿನೂ ಹಾಕಿ ಹುಣಸೆ ಹುಳಿ ಜೊತೆ ಬಿಟ್ಟಿದ್ದೀನಿ. ಸ್ವಲ್ಪ 1 ನಿಮಿಷ ಅದು ಒಂದು ಕುದಿ ಬರಲಿ. ಆಮೇಲೆ ನಾವು ರುಬ್ಕೊಂಡಿರುವಂಥ ಐಟಮ್ನ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಸಾಂಬಾರು ರೆಡಿ ಆಗುತ್ತೆ. ಸೊ ಇವಾಗ ನಾನು ರುಬ್ಕೊಂಡಿರುವಂಥದ್ದನ್ನ ಪಾತ್ರೆ ಒಳಗಡೆ ಹಾಕೋತೀನಿ. ಸೊ ಘಮ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತೈತೆ. ಸೊ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಇವಾಗ ನಮಗೆ ಅಷ್ಟೇ, ನಾವು ಅಡುಗೆ ಮಾಡ್ತಾಯಿದ್ರು ಒಂದೇ ಥರ ಸಾಂಬಾರು, ಬೇಳೆ ಸಾಂಬಾರು ಮಾಡ್ತೀವಿ ಅಂದರೆ ಒಂದೇ ಥರ ಮಾಡ್ಕೊಂಡು ಹೋದ್ರೂ ಅಯ್ಯೋ ಬೇಳೆ ಸಾಂಬಾರ ಯಾರಪ್ಪ ತಿಂತಾರೆ ಅಂತ ಅನಿಸುತ್ತೆ. ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿ. ಅಂದರೆ ಡಿಫ್ರೆಂಟಾಗಿ ಅಂದರೆ ಏನಪ್ಪ ಏನೇನೋ ಹಾಕೊಂಡು ತಿನ್ನೋದು ಅಂತಲ್ಲ, ಮಾಡೋ ವಿಧಾನನ ಸ್ವಲ್ಪ ಚೇಂಜ್ ಮಾಡಿ. ಆಗ ತುಂಬ ಟೇಸ್ಟ್ ಕೊಡುತ್ತೆ. ಒಂಥರ ಮಕ್ಕಳು ಕೂಡ ಏನೋ ವೆರೈಟಿಯಾಗಿ ಮಾಡಿದಾರಲ್ಲ ಅಂತ ಇಷ್ಟಪಟ್ಟು ತಿಂತಾರೆ. ಇವಾಗ ಒಂದ್ಸರಿ ಈ ರೀತಿ ಮಾಡಿದಾಗ ಇನ್ನೊಂದು ಸರಿ ಇನ್ನೊಂದು ರೀತಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಬಾಯಿಗೂ ಕೂಡ ಯಾವಾಗಲೂ ಮನುಷ್ಯನಿಗೆ ಒಂದೇ ಥರ ತಿಂದು ಬೇಜಾರಾದಾಗ ಟೇಸ್ಟ್ನ ಚೇಂಜಸ್ನ ಕೇಳ್ತಾನೆ ಮನುಷ್ಯ. ಆಗ ನೀವು ಈ ರೀತಿ ಚೇಂಜ್ನ ಮಾಡ್ಬೋದು. ಸೊ ನೋಡಿ, ಸಾಂಬಾರಂತೂ ಸಖತ್ತಾಗಿ ಕಾಣಿಸ್ತೈತೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು. ಸಾಂಬಾರು ಕೂಡ ಫಸ್ಟ್ ಟೈಮು ಈ ರೀತಿ ಟ್ರೈ ಮಾಡಿದ್ದು, ಮತ್ತು ವಡೆನೂ ಅಷ್ಟೇ. ಸೊ ತುಂಬಾ ಖುಷಿ ಆಯಿತು. ಫೈನಲಿ ವಡೆ ಅಂತೂ ತುಂಬ ಇಷ್ಟಪಟ್ಟು ತಿಂದರು ನಮ್ಮ ಮನೆಗೆ ಬಂದವರು. ಸೊ ಯಾರು ಅಂತ ಸಸ್ಪೆನ್ಸಲ್ಲೇ ಇರ್ತೀನಿ. ಸೊ ನಮ್ಮ ಮನೆಗೆ ಬಂದು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಮನೆಗೆ ಬರ್ತಾರಲ್ಲ ಆಗ ಯಾರು ಬಂದಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ನಮ್ಮನೆಯವರು ಏನೋ ಮಾಡ್ತಾಯಿದ್ದಾರೆ. ಏನಪ್ಪ ಅಂತಂದರೆ, ನಾನು ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಮಾಡಿದ್ದೆ. ಅದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ, ಉಳಿದ್ಬಿಟ್ಟಿತ್ತು ಅಂತ. ಸೊ ಅದನ್ನು ಸ್ವಲ್ಪ ಹೊರಗಡೆ ಇಟ್ಟು ಬಿಸಿ ಮಾಡ್ಕೋತಾ ಇದ್ದಾರೆ ತಿನ್ನೋದಕ್ಕೆ ಅಪ್ಪ ಮಗ ಇಬ್ಬರೂ. ಅವಲಕ್ಕಿ ತಿನ್ನೋಣ, ಯಾಕಂದರೆ ಈಗ ಸ್ವಲ್ಪ ಚಳಿ ಇದೆಲ್ಲೋ, ಬಿಸಿ ಬಿಸಿ ಸ್ವೀಟ್ ತಿಂತಿದ್ರೆ ಸಖತ್ತಾಗಿರುತ್ತೆ. ಸೊ ಅವ್ರು ತಿನ್ನಬೇಕಲ್ಲ, ರೆಡಿ ಮಾಡ್ಕೋತಾ ಇದ್ದಾರೆ. ಯಾಕಂದರೆ ನಾನು ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಡಿಸ್ಟರ್ಬ್ ಬೇಡ ಅಂತೇಳಿ ಅವರೇ ಬಿಸಿ ಮಾಡಿಕೊಂಡು ತಿಂತಾಯಿದ್ದಾರೆ. ಸೊ ಇವಾಗ ವಡೆಗೆಲ್ಲ ರುಬ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಏನಪ್ಪ ಅಂತಂದರೆ, ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನಾವು 3 ಜನ ಮಾತಾಡ್ಕೊಂಡು ಕೆಲಸ ಮಾಡಬೇಕು. ಕೆಲಸ ಮಾಡ್ದಂಗೆ ಅನಿಸಲ್ಲ. ಒಬ್ಬೊಬ್ಬರು ಮನೇಲಿ ಸೈಲೆಂಟಾಗಿ ಒಬ್ಬರು ಟಿ ವಿ ನೋಡ್ತಾ ಇರ್ತಾರೆ, ಒಬ್ಬರು ಬರೀತಾ ಇರ್ತಾರೆ, ಒಬ್ಬರು ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇರ್ತಾರೆ ನಿಶಬ್ದವಾಗಿ. ಯಾವಾಗಲೋ ಒಂದು ಟೈಮು ಮಾತಾಡೋದು, ಆ ಥರ ನಮ್ಮ ಮನೇಲಿ ಆ ರೀತಿ ವಾತಾವರಣನೇ ಇಲ್ಲ. ಎಲ್ಲರೂ ಗಳಗಳ ಅಂತ ಮಾತಾಡ್ತಾ ಇದ್ರೇ, ಇಲ್ಲಿ ಯಾರೂ ಮಾತಾಡಿಲ್ಲ ಅಂದರೆ ಕೆಲಸನೇ ಮಾಡಲ್ಲ. ನಾನು ಸುಮ್ಮನೆ ಕೂತ್ಕೊಬಿಡ್ತೀನಿ. ಎಲ್ಲರೂ ರೇಗಿಸ್ಕೊಂಡು ಮಾತಾಡ್ಕೊಂಡು ಮಾಡ್ತಾಯಿದ್ರೆ ಕೆಲಸ ಮಾಡ್ದಂಗೆ ಅನಿಸಲ್ಲ. ಸೊ ಹಾಗಾಗಿ 3 ಜನನೂ ಎದುವೀರು ಕೂಡ ಏನೇನೋ ರೇಗಿಸ್ತಾ ಇದ್ದಾನೆ. ಸೊ ಅವನ ಜೊತೆ ಮಾತಾಡ್ಕೊಂಡು ಇವಾಗ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಪಾಯಸಕ್ಕೆ ನಾನು 1/4 ಅಚ್ಚಷ್ಟು ಬೆಲ್ಲ ಹಾಕ್ಕೊಂಡೆ, ಮತ್ತು ಆರ್ಗಾನಿಕ್ ಬೆಲ್ಲ, ಯಾಕಂದರೆ ಪಾಯಸ ಕಲರ್ ಬರಲಿ ಅಂಥೇಳಿ. ಯಾಕಂದರೆ ಆರ್ಗಾನಿಕ್ ಬೆಲ್ಲ ಸ್ವಲ್ಪ ಬ್ಲ್ಯಾಕ್ ಇರುತ್ತಲ್ವ, ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನಾನು ಫಸ್ಟೇ ಹೇಳಿದೆ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬರ್ತಾಯಿದ್ದಾರೆ ಅಂತ. ಸೊ ಅವರು ಗೆಸ್ಟ್ ಅಲ್ಲ, ಅವರು ನಮ್ಮನೆ ಮೆಂಬರೇ, ನಮ್ಮ ಮಾವ. ತುಂಬ ದಿನದ ನಂತರ ಬಂದಿದ್ದಾರೆ. ನಮಗಂತೂ ತುಂಬಾ ಖುಷಿ ಆಯಿತು. ಆಲ್ರೆಡಿ ಈಗ 8:30 ಆಗಿದೆ. ಪಾಪ ಅವರು ಹೊರಟಿದ್ದೆ ಸಂಜೆ 5 ಗಂಟೆಯಲ್ಲಿ, ಬಸ್ ಸಿಕ್ಕಿಲ್ಲ ಅಂತೇಳಿ 8:30 ಆಯಿತು. ಅಮ್ಮ ಅಂದರೆ ಅತ್ತೆ ನಮಗೆ ಕೆಲವೊಂದು ಐಟಮ್ಸ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಸೊ ಮಗನ ಮನೆಗೆ ಮಾವ ಬರ್ತಾಯಿದ್ದಾರೆ ಅಂದರೆ ಸುಮ್ಮನೆ ಬರೀ ಕೈಯಲ್ಲಿ ಬರ್ತಾರ, ಏನಾದರೂ ಕೊಟ್ಟು ಕಳಿಸ್ತಾರೆ. ಯಾಕಂದರೆ ನಾವು ಊರಿಂದ ತುಂಬ ದೂರ ಇರೋದ್ರಿಂದ ಅಮ್ಮನ ಮನೆಯಿಂದ ಬಂದರೂ ಅಷ್ಟೇ, ಅತ್ತೆ ಮನೆಯಿಂದ ಬಂದರೂ ಅಷ್ಟೇ, ಅವ್ರ ಮನೇಲಿ ಏನಿರುತ್ತೆ ಅದನ್ನು ತೊಗೊಂಡು ಬರ್ತಾರೆ. ಅಂದರೆ ಏನಾದರೂ ಬೆಳೆದಿರ್ತಾರಲ್ಲ, ಮಾವ ನಮ್ಮ ಸೈಟ್ ಹತ್ರ ಬಾಳೆಗೊನೆ ಬೆಳೆದಿದ್ರಂತೆ, ಬಾಳೆಹಣ್ಣು ಅಂದರೆ 1-2 ಚಿಪ್ಪಷ್ಟು ಬಾಳೆಹಣ್ಣು ಎಲ್ಲನೂ ಕೊಟ್ಟು ಕಳಿಸಿದ್ದಾರೆ. ಸೊ ತುಂಬ ಖುಷಿ ಆಯಿತು. ಯಾಕಂದರೆ ಊರಿಂದ ಏನೇ ಕೊಟ್ಟು ಕಳಿಸಿದ್ರು ನಾವು ದೂರದಲ್ಲಿರೋದ್ರಿಂದ ಸ್ವಲ್ಪ ಖುಷಿಯಾಗುತ್ತೆ ಅಲ್ವಾ. ಈಗ ಪಾಯಸಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮಾವನಿಗೂ ಕೂಡ ಪಕ್ಕದಲ್ಲಿ ಕಾಫಿ ಇಟ್ಟಿದ್ದೀನಿ. ಯಾಕಂದರೆ ಅವರು ದೂರದಿಂದ ಬಂದಿದ್ದಾರೆ, ಬಂದ ತಕ್ಷಣ ಫ್ರೆಶ್ಶಾಗಿ ಕಾಫಿ ಕೊಟ್ಟರೆ ಬಾಡಿ ಸ್ವಲ್ಪ ರಿಲೀಫ್ ಆಗುತ್ತೆ. ಅದಕ್ಕೋಸ್ಕರ ಅವರಿಗೆ ಬಿಸಿ ನೀರು ಕೊಟ್ಟು ಈಗ ಕಾಫಿ ಎಲ್ಲ ಕೊಟ್ಟು ಎಲ್ಲ ಎತ್ತಿಡ್ತಾ ಇದ್ದೀವಿ. ಮತ್ತು ಊರಿಂದ ವೀಳ್ಯದೆಲೆ, ಕರಿಬೇವಿನ ಸೊಪ್ಪು ಎಲ್ಲನೂ ಕೂಡ ಕೊಟ್ಟು ಕಳಿಸ್ತಾರೆ. ಕೆಲವೊಂದು ಸೀರೆ ಕೊಟ್ಟು ಕಳಿಸಿದ್ದಾರೆ, ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಸೊ ಫೈನಲಿ ಖುಷಿ ಆಯಿತು. ಯದುವೀರ್ಗೆ ಅವ್ರ ತಾತ ಅಜ್ಜಿ ಅಂದರೆ ತುಂಬಾ ಇಷ್ಟಪಡ್ತಾನೆ. ಫೋನ್ ಮಾಡಿ ಅಮ್ಮನ್ನು ಕೂಡ ತುಂಬ ಬಲವಂತ ಮಾಡ್ತಾಯಿದ್ದ ಬಾ ಅವ್ವ ಅಂತೇಳಿ. ಸೊ ಅವರಿಗೆ ಕಾಲು ನೋವು ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಬಸ್ಸಲ್ಲಿ ಕೂತ್ಕೊಂಡು ಬಂದರೆ ಇನ್ನೂ ಕಾಲು ಊದ್ಕೊಬಿಡುತ್ತೆ ಅಂತೇಳಿ ಅವ್ರು ಬಂದಿಲ್ಲ. ಅವನಂತೂ ಫುಲ್ಲು ಮುನ್ಸ್ಕೊಂಡು ಸೈಡಲ್ಲಿ ನಿಂತ್ಕೊಬಿಟ್ಟಿದ್ದಾನೆ. ಬಂದಿಲ್ಲ ಅವ್ವ, ನಾನು ಬರಲ್ಲ ನಿಮ್ಮೂರಿಗೆ ಅಂದ್ಕೊಂಡು. ಏನೂ ಮಾಡೋದಕ್ಕಾಗಲ್ಲ. ಈಗ ವಯಸ್ಸಾದಮೇಲೆ ಒಂದೊಂದು ಕಡೆ ಜರ್ನಿ ಮಾಡೋದಕ್ಕಾಗಲ್ಲ, ಯಾಕಂದರೆ ಹುಷಾರು ತಪ್ತಾರೆ. ಆದರೆ ಮಕ್ಕಳಿಗೆ ಅದು ಅರ್ಥ ಆಗಲ್ಲ. ನಾವು ಸ್ವಲ್ಪ ಕೂರಿಸ್ಕೊಂಡು ನಿಧಾನಕ್ಕೆ ಕೇಳಬೇಕು. ನನ್ನ ಮಗನಿಗೆ ಸ್ವಲ್ಪ ಲವ್ ಜಾಸ್ತಿ ಅವ್ರ ಅಜ್ಜಿ ತಾತ ಅಂದರೆ. ಸ್ವಲ್ಪ ಬೇಜಾರು ಮಾಡಿಕೊಂಡು ಆಮೇಲೆ ಸರಿ ಹೋದ.
ಈಗೆಲ್ಲನೂ ಎತ್ತಿಟ್ಬಿಟ್ಟು ಇವಾಗ ವಡೆಗೆಲ್ಲ ರೆಡಿ ಮಾಡ್ಕೋಬೇಕು. ಮತ್ತು ಊರಿಂದ ಬ್ಯಾಲ್ದಂಡು ತಂದು ಕೊಟ್ಟಿದ್ದಾರೆ. ಸೊ ಖುಷಿ ಆಯಿತು. ಈಗ ಸ್ವಲ್ಪ ಸಮ್ಮರ್ ಈಗ ನೋಡ್ತಾ ಇರ್ಬೋದು ತುಂಬ ಸೆಕೆ ಆಗ್ತಾಯಿದೆ. ಈ ಟೈಮಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರಂತೂ ಸಖತ್ತಾಗಿರುತ್ತೆ. ಮತ್ತು ನಾವು ಕಾಯಿ, ಕೊಬ್ಬರಿಕಾಯಿ ಪ್ರತಿಯೊಂದನ್ನು ಕೂಡ ನಾವು ಊರಿಂದನೇ ತರೋದು. ಇದುವರೆಗೂ ನಾವು ಕಾಯೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡೇ ಇಲ್ಲ. ಯಾವಾಗಲಾದರೂ ಒಂದೊಂದು ಸಾರಿ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗ, ಯಾಕಂದರೆ ನೀರಿರೋ ಕಾಯಿನೇ ಅಂದರೆ ಎಳ್ನೀರಿರೋ ಕಾಯಿನೇ ಯೂಸ್ ಮಾಡ್ತೀವಿ ಕಾಯಿ ದೇವ್ರಿಗೆ ಹೊಡೆಯೋದಕ್ಕೆ. ಆ ಟೈಮಲ್ಲಿ ತರ್ತೀವಿ ಅಷ್ಟೇ ನಾವು. ಸೊ ಇವಾಗ ತಂದಿದ್ದ ಐಟಮ್ಸ್ ಎಲ್ಲ ಎತ್ತಿಟ್ಬಿಟ್ಟು ಇವಾಗ ವಡೆಗೆ ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಅನ್ನ, ಸಾಂಬಾರು, ಪಾಯಸ ಎಲ್ಲ ರೆಡಿ ಆಯಿತು. ನಮ್ಮನೇಲಿ ಅನ್ನ ಸಾಂಬಾರು ಏನೇ ವೆರೈಟಿ ಫುಡ್ ಮಾಡಿದ್ರೂ ಕೂಡ, ವಡೆ, ಪಾಯಸ, ಒಬ್ಬಟ್ಟು ಮಾಡಿದ್ರೂ ಕೂಡ ಮುದ್ದೆ ಇರಲೇಬೇಕು. ಸೊ ನಾವು ಅದನ್ನು ಅರ್ಥ ಮಾಡಿಕೊಂಡು ಯಂಗ್ಸ್ಟ್ರಾದವ್ರು ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ಮುದ್ದೆನೂ ಕೂಡ ರೆಡಿ ಮಾಡಿಟ್ಟೆ. ಈಗ ವಡೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿಕಾಯಿ, ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1.5 ಇಂಚಷ್ಟು ಚಕ್ಕೆ, ಒಂದು 7-8 ಲವಂಗ, ಒಂದು 7-8 ಮೆಣಸು, ಮತ್ತು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಅಷ್ಟನ್ನು ಹಾಕ್ಕೊಂಡು ಫಸ್ಟು ಮಸಾಲೆನ ರೆಡಿ ಮಾಡಿ ಇಟ್ಕೊಬಿಡೋಣ. ಕೆಲವೊಬ್ಬರು ವಡೆ ಮಾಡಬೇಕಾದ್ರೆ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿನ ಹಾಕಲ್ಲ, ಕಟ್ ಮಾಡ್ಕೊತಾರೆ. ಆದರೆ ಅರ್ಧ ಈರುಳ್ಳಿನ ಹಾಕಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ನಾನು ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ ಮುಚ್ಚಿಲ್ಲ ಅಂದರೆ ಮನೆಗೆಲ್ಲ ಪಾಡ್ ಅಂತ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಂಥ ಅನಾಹುತ ಮಾಡ್ಕೊಬಿಟ್ಟೆ. ಒಂದು ಕ್ಷಣ ನಾನು ಏನಾದರೂ ಕ್ಯಾಪ್ನ ಅದು ಕ್ಲೋಸ್ ಮಾಡಿಲ್ಲ ಅಂತಿದ್ರೆ ಮೊದಲೇ ಮೆಣಸಿಕಾಯಿ ಎಲ್ಲ ಹಾಕಿದೆ, ಅದು ಮುಖಕ್ಕೆ ಹಾರ್ಬಿಡೋದು. ಒಂದೊಂದು ಸರಿ ಇದೊಂದು ತಪ್ಪು ಮಾಡಿಬಿಡ್ತೀವಿ. ಏನಂದರೆ ನಾವು ಮಿಕ್ಸಿನ ಆನಲ್ಲಿಟ್ಟು ಮೇಲ್ಗಡೆ ಸ್ವಿಚ್ ಮಾತ್ರ ಆಫ್ ಮಾಡಿಬಿಟ್ರೆ ಸಡನ್ಲಿ ಗೊತ್ತಾಗಲ್ಲ. ಆಗ ಆನ್ ಮಾಡಿಬಿಟ್ರೆ ಅದು ನಮಗೆ ತೊಂದರೆ ಆಗೋದು. ಇಲ್ಲಾಂದರೆ ಕೈ ಇಟ್ಕೊಂಡಿರ್ತೀವಿ, ಮೇಲ್ಗಡೆ ಸ್ವಿಚ್ ಆನ್ ಮಾಡ್ತೀವಿ, ಕೆಳಗಡೆ ಬಟನ್ ಆನ್ ಮಾಡಿದ್ರೆ ಆಯಿತು ಅಂತ. ಕೆಳಗಡೆ ಮರ್ತ್ಕೊಂಡು ಆನಲ್ಲೇ ಇದ್ದರೆ ನಮಗೇ ಅದು ಎಫೆಕ್ಟ್ ಆಗೋದು. ಯಾರು ಕೂಡ ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ನಾನು ಅದನ್ನು ಆಫ್ ಮಾಡಿದ್ದೆ. ಯದುವೀರ ಯಾರೋ ಆನ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಆಲ್ರೆಡಿ ಒಂದು ಸರಿ ಬಂದಿದ್ದ, ಏನು ಮಾಡ್ತಾಯಿದ್ದೀಯಮ್ಮ ಅಡುಗೆನ ಅಂತ ಕೇಳೋಕ್ಕೆ. ಪಾಪ ಅವ್ನಿಗೆ ಗೊತ್ತಾಗಲಿಲ್ಲ ಆನ್ ಮಾಡಿಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಸೊ ಇವಾಗ ನೀವು ವಡೆ ಮಾಡಬೇಕಾದ್ರೆ ಈರುಳ್ಳಿನ ಚೆನ್ನಾಗಿ ಸಣ್ಣಕ್ಕೆ ಚಾಪ್ ಮಾಡ್ಕೊಳ್ಳಿ. ಈರುಳ್ಳಿ ವಡೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಂದು 1/4 kg ಟೋಟಲ್ ಎಲ್ಲ ಕಾಳುಗಳನ್ನು ಸೇರಿ ಒಂದು 1/4 kg ನೆನೆಸಿಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನೆನಿಬೇಕಿತ್ತು. ಅದು ನೆನೆಯೋ ತನಕ ನಾನು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡು ರುಬ್ಬಿ ಈಗ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಎಲ್ಲವನ್ನು ಕೂಡ ಕಟ್ ಮಾಡ್ಕೊತೀನಿ. ಆಮೇಲೆ ಕಾಳನ್ನ ರುಬ್ಕೊಳ್ಳೋಣ ಅಂಥೇಳಿ ಇವಾಗ ಫಸ್ಟು ಎಲ್ಲ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾಳುಗಳು ಕೂಡ ತುಂಬ ಚೆನ್ನಾಗಿ ನೆಂದಿದೆ. ಮತ್ತು ನೀವು ಅನ್ಕೋಬೋದು ಇವರು ಒಂದು ಜಾಲರಿ ಒಳಗಡೆ ಹಾಕಿ ಆಮೇಲೆ ಗ್ರೈಂಡ್ ಮಾಡ್ಕೋಬೋದು ಅಂತ. ಆದರೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನೀರಿನ ಅಂಶ ಇದ್ದರೆ ವಡೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬೋಸಿಗೇನೋ ಹಾಕಲಿಲ್ಲ, ಬೋಸಿಗೇನೋ ಡೈರೆಕ್ಟ್ ನಾನು ಕೈಯೆಲ್ಲ ನೀರು ಸೋಸಿ ಹಾಕ್ತಾಯಿದ್ದೀನಿ. ಯಾಕಂದರೆ ತಗ್ನಿಕಾಳು ಸ್ವಲ್ಪ ನೀರು ಕೇಳುತ್ತೆ, ಯಾಕಂದರೆ ಫುಲ್ಲು ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಹಾಗೆ ಕೈಯಲ್ಲಿ ಎತ್ತಿ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡೆ. ಮತ್ತು ಕ್ರಿಸ್ಪಿನೆಸ್ ಬರಬೇಕು ಅಂದರೆ 1 ಸ್ಪೂನಷ್ಟು ಅಕ್ಕಿ ಪೌಡರ್ನ ಹಾಕ್ಕೊಳ್ಳಿ ನೀವು. ನಾನು ಕೂಡ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಕಟ್ ಮಾಡ್ಕೊಂಡಿರುವಂಥ ಐಟಮ್ಸ್ ಎಲ್ಲ ಹಾಕಿ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಎಂಥ ಫ್ಲೇವರ್ ಕೊಡುತ್ತೆ ಗೊತ್ತಾ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಘಮ ಘಮ ಅಂತೈತೆ. ಸೊ ಫಸ್ಟು ನಾನು ಇದನ್ನು ಪ್ರಿಪೇರ್ ಮಾಡಬೇಕಾದ್ರೆ ನೆನೆಸ್ಬಿಟ್ಟೆ, ಏನೋ ಧೈರ್ಯದಿಂದ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ವಡೆನ ಮಾಡೋಣ ಅಂಥೇಳಿ. ಆಮೇಲೆ ಭಯ ಆಗ್ತಿತ್ತು, ಏನಾದರೂ ವೆರೈಟಿ ಟೇಸ್ಟ್ ಬಂದುಬಿಟ್ರೆ ಏನು ಮಾಡೋದು, ಮಾವ ಬೈದ್ಬಿಟ್ರೆ ಏನು ಮಾಡೋದು. ಆ್ಯಕ್ಚುಲಿ ನಮ್ಮ ಮಾವ ಯಾವಾಗಲೂ ಬೈಯಲ್ಲ, ಆದರೆ ಡೈರೆಕ್ಟಾಗಿ ಹೇಳ್ತಾರೆ, ಇದು ಚೆನ್ನಾಗಿಲ್ಲ ಕಣಮ್ಮ, ಏನಮ್ಮ ಇದು ಮಾಡಿರೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಭಯ ಆಗ್ತಾಯಿತ್ತು. ಮತ್ತು ಇನ್ನೊಂದು ಏನಪ್ಪ ಅಂದರೆ ವೀಳ್ಯದಲ್ಲಿ ನಾನು ವಡೆನ ಹಾಕ್ತಾಯಿದ್ದೀನಿ, ಇದನ್ನು ಉಂಡೆ ಮಾಡಿ ತಟ್ಟಾಕ್ತಾಯಿದ್ದೀನಿ. ವೀಳ್ಯದೆಲ್ಲ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ನನ್ನ ಮಗನೂ ಕೂಡ ಉಂಡೆ ಕಟ್ಕೊಡ್ತಾಯಿದ್ದೀನಿ. ಫೈನಲಿ ಏನಪ್ಪ ಅಂತಂದರೆ ನಾನು ವಡೆ ಕೊಟ್ಟಮೇಲೆ ಮಾವ ಏನಂತಾರೋ ಏನೋ ಅಂದ್ಕೊಂಡಿದ್ದೆ. ನಮ್ಮ ಮನೇಲಿ ಸಾಮಾನ್ಯವಾಗಿ ವಡೆ ಬೇಯಿಸ್ಬೇಕಾದ್ರೇ ಊಟಕ್ಕೆ ಅಂತ ಕೊಡಲ್ಲ, ಫಸ್ಟೇ ತಿನ್ನೋದಕ್ಕೆ ಕೊಟ್ಬಿಡ್ತೀವಿ. ಆಮೇಲೆ ಊಟಕ್ಕೆ ಒಂದು ತಿಂತೀವಿ ಅಷ್ಟೇ, 1-2. ಯಾಕಂದರೆ ಬಿಸಿ ಬಿಸಿ ವಡೆ ತಿಂತಾಯಿದ್ರೆ ಸೂಪರಾಗಿರುತ್ತಲ್ವ. ಹಾಗಾಗಿ ಫಸ್ಟು ತಿನ್ನೋದಕ್ಕೆ ಕೊಡೋಣ ಅಂಥೇಳಿ ವಡೆನ ಹಾಕ್ತಾಯಿದ್ದೀನಿ. ಸಣ್ಣಕ್ಕೆ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೀವು ಎಣ್ಣೆ ಎಲ್ಲ ಹಾಕೋದಕ್ಕೆ ಹೋಗಬೇಡಿ. ವಡೆ ತಟ್ಟಬೇಕಾದ್ರೆ ಸ್ವಲ್ಪ ವೀಳ್ಯದೆಲೆಗೆ ನೀರನ್ನ ಹಾಕ್ಕೊಂಡು ಅದ್ರ ಮೇಲೆ ವಡೆನ ಈ ರೀತಿ ತಟ್ಕೊಳ್ಳಿ. ಒಂದೂ ಕೂಡ ಬಿಟ್ಕೊಂಡಿಲ್ಲ. ಎಷ್ಟು ಪರ್ಫೆಕ್ಟಾಗಿ ಬಂತು ಅಂದರೆ ಸೊ ನನಗೆ ತುಂಬಾ ಖುಷಿ ಆಯಿತು. ಇನ್ಮೇಲೆ ವಡೆ ಮಾಡಿದ್ರೆ ಈ ಥರನೇ ಮಾಡಬೇಕು ಅಂತ ಅನ್ನಿಸ್ತು. ಮತ್ತು
ನೆಕ್ಸ್ಟ್ ಯುಗಾದಿ ಹಬ್ಬ ಬರುತ್ತಲ್ಲ ಅವಾಗಂತೂ ಫಿಕ್ಸು ಈ ವಡೆನೇ ನಾನು ಮಾಡೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವಾ. ಫೈನಲಿ ನನಗಂತೂ ತುಂಬ ಖುಷಿ ಆಯಿತು. ಅಮ್ಮನ ಮನೆಗೆ ಹೋದ್ಮೇಲೆ ಈಗೊಂದು ಸರಿ ಟ್ರೈ ಮಾಡಬೇಕು, ಯಾಕಂದರೆ ಸ್ನ್ಯಾಕ್ಸ್ ಎಲ್ಲ ನನ್ನ ತಮ್ಮ ತಂಗಿಗೆ ತುಂಬ ಇಷ್ಟ. ನಮ್ಮ ಅವನಿಗೂ ತುಂಬ ಇಷ್ಟ. ಮಾವಂಗೋಸ್ಕರ ಅಂತಲೇ ನಾನು ಆ್ಯಕ್ಚುಲಿ ಇವತ್ತು ನಾನು ಈ ಸ್ನ್ಯಾಕ್ಸ್ನ ಮಾಡಿದ್ದು. ಏನಾದರೂ ವೆರೈಟಿ ಟೇಸ್ಟ್ ಮಾಡಬೇಕಲ್ಲ, ಯಾಕಂದರೆ ಅಪ್ಪ ತುಂಬ ದಿನ ಆದಮೇಲೆ ಬಂದಿದ್ದಾರೆ, ಮತ್ತು ಅವ್ರಿಗೆ ನಾನ್ ವೆಜ್ ಎಲ್ಲ ಇಷ್ಟಪಡಲ್ಲ ಅವರು. ಆಗ ಅದಕ್ಕೆ ನಾನು ಈ ಹೊಸ ಡಿಶ್ನ ಮಾಡಿದೆ. ನೀನೊಂದು ತಾತನ 4 ಹೋಗು ಹೋಗಿ ಕೊಡು. ತಾತ ಮೊಮ್ಮಗ ಕೂತ್ಕೊಂಡು ಮಾತಾಡ್ಕೊಂಡು ತಿಂತಾ ಇದ್ದಾರೆ. ಅಪ್ಪ ಅಂತೂ ತಿಂದಿದ ತಕ್ಷಣವೇ ಇದೇನೋ ವೆರೈಟಿ ಆಗೋದಲ್ವ ಮಗ, ತುಂಬ ಚೆನ್ನಾಗೈತೆ ಅಂತಂದರು. ಸೊ ಏನೇ ಆಗಲಿ ನಾವು ಪ್ರೀತಿಯಿಂದ ಮಾಡಿದಾಗ ಅದರ ರಿಸಲ್ಟು ಕೂಡ ವಾಪಸ್ಸು ಪಾಸಿಟಿವ್ ಆಗಿ ಬಂದಾಗ ತುಂಬ ಖುಷಿಯಾಗುತ್ತೆ. ನೀವು ಅನ್ಬೋದು ಏನು ಮಹಾ ಮಾಡಿದ್ದೀರಾ, ವಡೆ ಮಾಡಿದ್ದಕ್ಕೆ ಎಷ್ಟು ಖುಷಿ ಪಡ್ತೀರಾ ಅಂತ ಅನ್ಬೋದು. ಏನೇ ಆಗಲಿ ನಾವು ಮಾಡಿದಂಥ ಅಡುಗೆ ಆಗಲಿ ಏನೇ ಆಗಲಿ ನಮ್ಮ ಮನೆ ಮೆಂಬರ್ಸು ಫಸ್ಟು ಖುಷಿಪಟ್ಟು ತಿನ್ನಬೇಕು. ಅದರಲ್ಲಿರುವಂಥ ಖುಷಿ, ಎಕ್ಸ್ಪೆಷಲಿ ಹೆಣ್ಮಕ್ಳು ಖುಷಿ ಪಡೋದೇ ಆ ವಿಷಯದಲ್ಲಿ. ಅಡುಗೆ ಮಾಡುವಂಥದ್ದನ್ನ ಮನೇಲಿ ಹೊಗಳೋತಾರಲ್ಲ, ತುಂಬಾ ಖುಷಿಯಾಗುತ್ತೆ. ಒಂದೊಂದು ಮನೇಲಿ ನಾನು ಕೇಳ್ತಾ ಇರ್ತೀನಿ ಯಾವಾಗ್ಲೂ, ಏನಪ್ಪ ಅಂದರೆ ಏನು ಅಡುಗೆ ಮಾಡ್ತಾಳೋ ಚೆನ್ನಾಗಿ ಮಾಡಲ್ಲ ಅಂತೆಲ್ಲ ಅಂತ ಇರ್ತಾರೆ. ದಯವಿಟ್ಟು ಆ ಥರ ಅನ್ಬೇಡಿ. ಮನೇಲಿ ಒಂದು ಸರಿ ಚೆನ್ನಾಗಿಲ್ಲ ಅಂತ ಅಂದ್ರೂ ಕೂಡ ನೀವು ಅವರಿಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಿ, ಒಂದು ಸ್ವಲ್ಪ ಚೆನ್ನಾಗಿ ಮಾಡು, ಚೆನ್ನಾಗೈತೆ ಅಂತಂದಾಗ ಹೌದಾ ಅಂತ ಹೇಳಿ ಅವರು ಸರಿ ಮಾಡ್ಕೊಂಡು ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ನಾವು ನೆಗೆಟಿವ್ ಆಗಿ ಮಾತಾಡೋಕೆ ಹೋದ್ರೆ ಯಾವಾಗಲೂ ನಾವು ಇಷ್ಟ ಬಂದಂಗೆ ಮಾಡೋಣ, ಏನು ಮಾಡಿದ್ರು ಅಷ್ಟೇ ಅಂತ ಅವರು ಹೊಸ ಪ್ರಯತ್ನ ಮಾಡೋದಕ್ಕೆ ಹೋಗಲ್ಲ ಅಡುಗೆ ವಿಷಯದಲ್ಲಿ. ಸೊ ಹಾಗಾಗಿ ನಾವು ಸ್ವಲ್ಪ ಮನೇಲಿ ಇರೋರಿಗೆ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ ಅಂದಾಗ್ಲೂ ಸುಮಾರಾಗಿ ಐತೆ, ಇನ್ನೊಂದು ಸ್ವಲ್ಪ ಪ್ರಯತ್ನ ಪಡುವಂಥ ಪ್ರೀತಿಯಿಂದ ಹೇಳಿದಾಗ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನಾನಿವಾಗ ಊಟದ ಟೈಮ್ ಆಯಿತು, ಊಟಕ್ಕೆ ಬಡಿಸ್ತಾ ಇದ್ದೀನಿ. ನಾನಿವಾಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ದಿನದ ಲಾಗ್ ಇದಾಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಬೇರೆ ಬೇರೆ ವೀಡಿಯೋಗಳನ್ನೆಲ್ಲ ವಾಚ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಾನು ಅನ್ಕೋತೀನಿ ನಾನು ಹಾಕಿರೋಂಥ ವೀಡಿಯೋಗಳು ಯೂಸ್ಫುಲ್ ವೀಡಿಯೋಗಳೇ, ಮತ್ತು ನ್ಯಾಚುರಲಾಗಿ ವೀಡಿಯೋ ಮಾಡಿದ್ದೀನಿ. ವೀಡಿಯೋಗೋಸ್ಕರ ಮೇಕಪ್ ಮಾಡ್ಕೊಳ್ಳೋದು, ಮನೇನ ಅಲಂಕಾರ ಮಾಡೋದು ಆ ರೀತಿ ಎಲ್ಲ ಮಾಡಿಲ್ಲ. ಲಾಗ್ ಅಂದಮೇಲೆ ನಮ್ಮ ಮನೇಲಿ ಹೇಗಿರ್ತೀವಿ ಅಂದರೆ ಈ ವಿಡಿಯೋಗೋಸ್ಕರ ಅಲಂಕಾರ ಮಾಡೋದು ಆ ಥರ ಎಲ್ಲ ಇಲ್ಲ. ಓಕೆ ಫ್ರೆಂಡ್ಸ್, ಬಾಯ್.